MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯದಲ್ಲಿ 2 ದಿನ ಸುರಿದಂತ ಮಳೆಗೆ 6 ಮಂದಿ ಬಲಿಯಾಗಿದ್ದಾರೆ. ನಾನಾ ಅವಾಂತರಗಳೇ ಆಗಿ ಹೋಗಿದೆ. ಮರಗಳು ನೆಲಕಚ್ಚಿದ್ರೆ, ವಿದ್ಯುತ್ ಕಂಬಗಳು ಉರುಳಿದೆ, ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿಕೊಂಡು ಹೋಗಿದೆ. ಈ ಎಲ್ಲಾ ಸುದ್ದಿಯನ್ನು ನೋಡೋಣ ಮಳೆ ಹೊಡೆತ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯಾದ್ಯಂತ ಮಳೆ ಅಬ್ಬರಿಸುತ್ತಿದೆ. ಮರಣ ಮಳೆಗೆ 6 ಜನ ಬಲಿಯಾಗಿದ್ದಾರೆ. ಅದರಲ್ಲೂ ಕರಾವಳಿ ಜಿಲ್ಲೆಗಳಲ್ಲಿ ವರುಣನ ರಣಾರ್ಭಟಕ್ಕೆ ಜನ ತತ್ತರಿಸಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಇವತ್ತು ಕೂಡ ಭಾರೀ ಮಳೆ ಮುನ್ಸೂಚನೆ ಇದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಮುಂಗಾರು ಪ್ರವೇಶಕ್ಕೆ ಮುನ್ನವೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸಿಡಿಲಿನ ಹೊಡೆತಕ್ಕೆ 3, ಬೆಂಗಳೂರಿನಲ್ಲಿ ಕರೆಂಟ್ ಶಾಕ್ಗೆ 2, ಗೋಡೆ ಕುಸಿದು ಒಬ್ಬ ಮಹಿಳೆ ಮೃತಪಟ್ಟಿದ್ದಾರೆ. ಮಂಗಳೂರಿನ ಕೊಡಿಯಾಲ್ ಗುತ್ತುವಿನಲ್ಲಿ ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ನ ತಡೆಗೋಡೆ ಒಂದೇ ಏಟಿಗೆ ಕುಸಿದಿದೆ. ಘಟನೆಯ ದೃಶ್ಯ ಮೊಬೈಲ್ನಲ್ಲಿ ಲೈವ್ ಆಗಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಮಳೆ ಜೊತೆ ಜೋರಾಗಿ ಗಾಳಿ ಬೀಸುತ್ತಿರೋದ್ರಿಂದ ಕ್ಷಣ ಕ್ಷಣಕ್ಕೂ ಮರಗಳು ಧರೆಗೆ ಉರುಳುತ್ತಿವೆ. ಚಾಮರಾಜಪೇಟೆಯಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದೆ. ಮರ ವಾಲುತ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪದ್ಮನಾಭನಗರದಲ್ಲಿ ಮರ ಉರುಳಿದ್ರಿಂದ 3 ಕಾರುಗಳು ಜಖಮ್ಮಾಗಿದೆ. 3 ಮನೆಗಳಿಗೂ ಹಾನಿಯಾಗಿದೆ. ಮನೆಯ ಕಾಂಪೌಂಡ್, ಗೇಟ್ ಹಾಗೂ ಕಿಟಕಿಗಳಿಗೂ ಹಾನಿಯಾಗಿದೆ. ಸಿಟಿ ಸಿವಿಲ್ ಕೋರ್ಟ್ ಬಳಿಯೂ ಮರದ ಕೊಂಬೆ ಮುರಿದು ಬಿದ್ದಿದೆ. ಕೆಪಿ ಅಗ್ರಹಾರದಲ್ಲಿ ಮನೆಗೂ ನೀರು ನುಗ್ಗಿದ್ರಿಂದ ಮನೆಯಲ್ಲಿದ್ದ ಅಕ್ಕಿ, ಬೇಳೆ, ಪುಸ್ತಕ ಎಲ್ಲವೂ ಹಾನಿಯಾಗಿದೆ. ದಕ್ಷಿಣ ಕನ್ನಡದ ಬಜ್ಪೆಯ ಅದ್ಯಪಾಡಿಯ ಸಂಕೇಶ ಎಂಬಲ್ಲಿ ಭಾರೀ ಭೂಕುಸಿತವಾಗಿದೆ. ಮಂಗಳೂರು ಏರ್ಪೋರ್ಟ್ ಭಾಗದಿಂದ ಹರಿದು ಬಂದ ಕೆಸರು ಗುಡ್ಡದ ಕೆಳಭಾಗದ ಮನೆ ಅಂಗಡಿಗೆ ನುಗ್ಗಿದೆ. ಮಳೆ ಬಂದಾಗ ಏರ್ಪೋರ್ಟ್ನ ರನ್ವೇಗೆ ಸಂಪೂರ್ಣವಾಗಿ ತುಂಬಿಕೊಂಡಿರುತ್ತೆ. ಆಗ ಆ ನೀರನ್ನ ಹೊರಹಾಕಲು ಒಂದ್ ಕಡೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದೇ ಕಡೆ ಮತ್ತು ಒಂದೇ ಬಾರಿಗೆ ನೀರನ್ನ ಗುಡ್ಡದ ಇಳಿಜಾರಿಗೆ ಬಿಡ್ತಾರೆ. ಇದರಿಂದ ನೀರು ಗುಡ್ಡದ ಮಣ್ಣಿನ ಜೊತೆಗೆ ಕೆಸರಾಗಿ ಬೆರೆತು ಗುಡ್ಡದ ಕೆಳಭಾಗದ ಮನೆಗಳ ಕಡೆಗೆ ನುಗ್ಗಿ ಬರುತ್ತೆ. ಇದೇ ನಮಗೆ ಸಂಕಷ್ಟ ತಂದಿಡ್ತೀವಿ ಅಂತ ಮನೆಯವರು ಆರೋಪಿಸಿದ್ದಾರೆ. ಧಾರಾಕಾರ ಮಳೆಗೆ ಉಡುಪಿ ಮಣಿಪಾಲ ರಸ್ತೆಯಲ್ಲಿ ಅಕ್ಷರಶಃ ಜಲ ಪ್ರಳಯವೇ ಸೃಷ್ಟಿಯಾಗಿತ್ತು. ರಸ್ತೆಯಲ್ಲಿ ನೀರು ಸುನಾಮಿಯಂತೆ ಹರಿಯುತ್ತಿದ್ದ ಕಾರಣ ಸವಾರರು ಪರದಾಡಿದ್ರು. ಮಣಿಪಾಲದಲ್ಲಿ ಕೆಸರು ತುಂಬಿದ ನೀರು ನುಗ್ಗಿ ಅಂಗಡಿ ಮಾಲೀಕರು ಕೂಡ ಪರದಾಡಿದ್ರು. ಸ್ಥಳಕ್ಕೆ ಶಾಸಕ ಯಶ್ಪಾಲ್ ಸುವರ್ಣ ದೌಡಾಯಿಸಿ ನಗರಸಭೆ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಮತ್ತೆ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ 3 ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿಯಲ್ಲಿ ಇವತ್ತು 1 ದಿನ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ 3 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಹೀಗಾಗಿ ಇಂದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗು ಜಿಲ್ಲೆಯಲ್ಲೂ 2 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೇ 21, 22ರಂದು ಎಚ್ಚರಿಕೆಯಿಂದ ಇರುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ನೀಡಿದೆ. ಬೆಂಗಳೂರಿನಲ್ಲಿ ಸೋಮವಾರ ಕರೆಂಟ್ ಶಾಕ್ಗೆ 2 ಬಲಿಯಾಗಿದ್ರು. 2ರ ಪೈಕಿ ಮನಮೋಹನ್ ಕಾಮತ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನ ಡಿಸಿಎಂ ಡಿಕೆ ನೀಡಿದ್ದಾರೆ. ಮತ್ತೊಬ್ಬ ಮೃತ ಬಾಲಕನಿಗೆ ಇವತ್ತು ಪರಿಹಾರ ನೀಡುತ್ತೇವೆ ಅಂತ ಹೇಳಿದ್ದಾರೆ. ಈಗ ಪರಿಹಾರ ಅವ್ರಿಗೆ ತೀರ್ಕೊಂಡವ್ರಿಗೆ ಈಗ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಹುಡುಗಂಗೂ ಕೊಡ್ತೀವಿ, ಇಬ್ಬರಿಗೂ ಕೊಡ್ತೀವಿ. ನಿನ್ನೆನೂ ಕೂಡ ನಾವು ಬೇರೆ ಕೊಟ್ಟಿದ್ದೀವಿ, ನಾವು ಇಬ್ಬರು ಕೊಡ್ತೀವಿ. ಆಮೇಲೆ ಅಲ್ಲಿ ಎಮ್ಮೆಗಳು, ದನಗಳೆಲ್ಲ ಸತ್ತಿದೆ, ಅವು ಕೂಡ ಎಷ್ಟು ಪರಿಹಾರ ಕೊಡಬೇಕು ಅದು ಕೂಡ ಕೊಡ್ತಾರೆ. ಇನ್ನು ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲೂ ಭಾರೀ ಮಳೆ ಸುರಿಯುತ್ತಿದೆ. ಕಲಬುರಗಿಯ ನಾಜ್ ಕಾಲೋನಿಯಲ್ಲಿ ಬಿರುಗಾಳಿ ಮಳೆಗೆ ಬೃಹತ್ ಮರ ನೆಲಕ್ಕೆ ಉರುಳಿತ್ತು. ಕರೆಂಟ್ ವೈರ್ಗಳು ಕಟ್ಟಾಗಿತ್ತು. ಯಾರೂ ಇಲ್ಲದ ಕಾರಣ ಪ್ರಾಣಾಪಾಯ ಸಂಭವಿಸಿಲ್ಲ. 2 ಬೈಕ್ಗಳು ಜಖಮ್ಮಾಗಿದೆ. ಬೀದರ್ನಲ್ಲಿ ನಿನ್ನೆ ಸುರಿದ ಆಲಿಕಲ್ಲು ಮಳೆಗೆ ಈರುಳ್ಳಿ, ಪಪಾಯ, ಎಲೆಕೋಸು ಬೆಳೆ ನಾಶವಾಗಿದೆ. ಭಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ಕೊಚ್ಚಿಕೊಂಡು ಹೋಗಿದೆ. ಮುಂಗಾರಿಗೆ ಮುನ್ನವೇ ಈ ಮಟ್ಟಿಗೆ ಮಳೆ ಸುರಿಯುತ್ತಿದ್ದು ರೈತರು ಜನರನ್ನ ಆತಂಕಕ್ಕೆ ದೂಡಿದೆ. ವಾಹ್,
ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ ಎಸ್ MDH.